ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ನೂಡಲ್ಸ್ ಮಾಡೋಣ ಅಂತ, ಮಕ್ಕಳಿಗೆಲ್ಲ ರಜೆ ಅಲ್ವಾ, ಅದಕ್ಕೋಸ್ಕರ ನೂಡಲ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತಮ್ಮಲ್ಲಿ ನೋಡಿರ್ತೀರ ಆಲ್ರೆಡಿ ನೂಡಲ್ಸು ಯಾವ ಥರ ಇದೆ ಅಂತ. ಈಗ ಒಂದು ಬಾಣಲಿ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಕುದಿ ಬರಲಿ. ಕುದಿ ಬಂದಮೇಲೆ ಮ್ಯಾಗಿ ಏನು ನಾವು ಹಸಿದು ತೊಗೊಬಂದಿರ್ತೀವೋ ಅದನ್ನು ಮ್ಯಾಗಿನ ನೀರೊಳಗೆ ಹಾಕಿ ಬೇಯಿಸ್ಬೇಕು. ಬೇಯಿಸಾದ್ಮೇಲೆ ಅದು ಯಾವ ಥರ ಆಗುತ್ತೆ ಅಂತ ನೋಡ್ಕೊಂಡು ಬನ್ನಿ, ಯಾವ ಥರ ಇರುತ್ತೆ ಅಂತ. ಅಂದರೆ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಸ್ವಲ್ಪ ಬೇಯಿಸಿ. ಯಾಕೆಂದರೆ ಜಾಸ್ತಿ ಬೇಯಿಸೋಕೆ ಹೋದರೆ ತಿರುಗಿಸ್ತಾ ಇರ್ಬೇಕಾದ್ರೆ ಅದು ಫುಲ್ಲೆಲ್ಲ ಮೊಸರು ಥರ ಇದಾದಂಗೆ ಆಗ್ಬಿಡುತ್ತೆ, ಕಲ್ಸ್ಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆಮೇಲೆ ನೀವು ಬೇಯಿಸಾದ್ಮೇಲೆ ಇಳಿಸ್ಕೊತೀರಲ್ವ, ಆವಾಗ ಅದ್ರ ಮೇಲೆ ತಣ್ಣೀರು ಹಾಕಬೇಕು. ತಣ್ಣೀರು ಹಾಕಿದ್ರೇ ಬಿಡಿ ಬಿಡಿಯಾಗಿ ಆಗೋದು, ಇಲ್ಲ ತಣ್ಣೀರು ಹಾಕಿಲ್ಲ ಅಂದರೆ ಬಿಡಿ ಬಿಡಿ ಆಗೋಲ್ಲ. ಈಗ ಬನ್ನಿ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ದಪ್ಪ ಮೆಣಸಿನ್ಕಾಯಿ, ಮಾಮೂಲಿ ಮೆಣಸಿನ್ಕಾಯಿ, ಹುರುಳಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು ಮತ್ತು ಮೆಣಸು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ. ಮತ್ತು ಹುಣ್ಸೆಹಣ್ಣು ರಸ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ಬೇಕು ಅಂದರೆ. ನಾನು ಹುಣ್ಸೆಹಣ್ಣು ರಸ ಇಲ್ಲಿ ಹಾಕಿಲ್ಲ, ನಿಮ್ಗೆ ಹೇಳ್ತಾ ಇರೋದು. ನಾನು ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮಾತ್ರ ದೊಡ್ಡ ದೊಡ್ಡದಾಗಿ ಇರಲಿ, ಅಂದರೆ ಸಣ್ಣ ಸಣ್ಣಕ್ಕೇ ಉದ್ದುದ್ದಗಿರಲಿ, ಚೆನ್ನಾಗಿರುತ್ತೆ ಈರುಳ್ಳಿ, ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ ಈಗ ನೀಟಾಗಿ ಅದನ್ನು ಫ್ರೈ ಆಗಲಿ ಚೆನ್ನಾಗಿ. ಫ್ರೈ ಆದಮೇಲೆ ಈಗ ನಾನು ಏನೇನು ಹಾಕ್ಕೊತೀನಿ ಅಂತಂದರೆ ದಪ್ಪ ಮೆಣಸಿನ್ಕಾಯಿ ಹಾಕ್ಕೊತೀನಿ, ಹುರುಳಿಕಾಯಿ ಮತ್ತು ಕ್ಯಾರೆಟು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದ್ರಂತೂ ಅದು ಸೂಪರಾಗುತ್ತೆ. ಮಕ್ಳುಗಳು ಖಾರ ತಿನ್ನಲ್ಲ ಅನ್ನೋದು ನೋಡ್ಕೊಂಡು ಹಾಕಿ. ಕ್ಯಾರೆಟ್ ನಾನಿಲ್ಲಿ 1 ಕ್ಯಾರೆಟ್ ತೊಗೊಂಡಿದ್ದೀನಿ, ಮಕ್ಳುಗಳಿಗೆ ಕ್ಯಾರೆಟ್ ಇಷ್ಟಪಡ್ತಾರಲ್ವ, ಅದಕ್ಕೋಸ್ಕರ ಕ್ಯಾರೆಟ್ 1 ಕ್ಯಾರೆಟ್ ತೊಗೊಂಡು ಅದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಕ್ಯಾರೆಟು ಜಾಸ್ತಿ ಸಿಹಿಯಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ಮತ್ತು ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ಮತ್ತು ಸಾಸ್ ಬರುತ್ತಲ್ಲ ಅದು ಹಾಕ್ತಾಯಿದ್ದೀನಿ. ಮತ್ತು ಬೇಕು ಅಂದರೆ ಹುಣ್ಸೆಹಣ್ಣು ಹಾಕ್ಕೊಬೋದು, ನಾನಿಲ್ಲಿ ಹಾಕ್ಕೊತಿಲ್ಲ, ಮಕ್ಳಿಗೆ ಏನು ಇಷ್ಟಪಡಲ್ಲ ಅಂತ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಏಕೆಂದರೆ ಅದು ತರಕಾರಿ ಎಲ್ಲ ಆಗಬೇಕಲ್ವ ನೀಟಾಗಿ, ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಫ್ರೈ ಮಾಡಿಕೊಂಡು ಏನು ನಾನು ಆವಾಗೆ ಮ್ಯಾಗಿ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಷ್ಟೇ ಇಂಗ್ರೀಡಿಯೆಂಟ್ಸು, ಮನೇಲಿ ಏನಿರುತ್ತೆ ಅದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಬೇಕು. ಮನೇಲಿ ಆಲ್ಮೋಸ್ಟ್ ಈಗ ಎಲ್ಲರೂ ಇಟ್ಕೊಂಡಿರುತ್ತೆ. ಇಲ್ಲಾಂದರೆ ಬೇಡ ಅಂದರೆ ಟೊಮೊಟೊ ಸಾಸ್ ಹಾಕ್ಕೊಳ್ಳಿ, ಒಂದು ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ, ಮತ್ತು ಹುಣ್ಸೆಹಣ್ಣು ರಸ ಹಾಕ್ಕೊಳ್ಳಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಸಾಕು. ಇದನ್ನು ಆಗುತ್ತೆ ಮಾಡೋಕ್ಕೆ. ಮನೇಲಿ ಇರೋದ್ರಿಂದ ನಾನು ಹಾಕಿದ್ದೀನಿ ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು. ಇಲ್ಲಾಂದರೆ ಹಂಗೆ ಮಾಡ್ಬೋದು ಅಂತಂದರೆ ಇಲ್ಲ. ಈಗ ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ, ಮಕ್ಕಳು ನೋಡ್ಕೊಂಡು ಹಾಕ್ಕೊಳ್ಳಿ ಮೆಣಸಿನ ಪುಡಿನ ಎಷ್ಟು ಬೇಕಷ್ಟು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ. ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸರ್ವ್ ಮಾಡೋದಷ್ಟೇ. ಸೂಪರಾಗಿರುತ್ತೆ, ಮಕ್ಕಳುಗಳಂತೂ ತುಂಬಾ ಇಷ್ಟಪಡ್ತಾರೆ. ಆದರೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ಖಾರ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ. ಅದಕ್ಕೆ ಜೊತೆಗೆ ಸ್ವಲ್ಪ ಇದ್ರ ಜೊತೆಗೆ ಟೊಮೊಟೊ ಸಾಸ್ ಹಾಕ್ಕೊಳ್ಳಿ, ಸೂಪರಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಥರ ಬರುತ್ತೆ. ಅಂಗಡಿಗಳಲ್ಲಿ ಹೆಂಗೆ ಮಾಡ್ತಾರೋ ಅದೇ ಥರನೇ ಮನೇಲಿರೋ ಐಟಮ್ಸಲ್ಲೇ ಮಾಡಬೇಕಾಗಿರೋದನ್ನ ತಿಳಿಸ್ಕೊಡ್ತೀನಿ ನಿಮಗೆ. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ನಮ್ಮ ಬ್ಲಾಗ್ ನೋಡ್ತಾ ಇರೋರಿಗೆ ಶುಭರಾತ್ರಿ.